ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಒಂದು ಜಾಗ ನಿಮಗೆ 2 ಎಕರೆ 17 ಗುಂಟೆ ಜಾಗ ಒಂದು ಮಾರಾಟ ತೊಗೊಬಂದಿದ್ದೀನಿ. ಸುತ್ತ ಎಲ್ಲ ಎಂಟೈರ್ ಬೌಂಡ್ರಿ ಕೂಡ ಅದ್ಬಸ್ ಮಾಡಿ ಕಲ್ಲು ಹಾಕ್ಕೊಂಡಿದ್ದಾರೆ. ನೀಟಾಗಿ ನೀವು ಫೆನ್ಸ್ ಮಾಡ್ಕೋಬೇಕು. ಎಲ್ಲ ಅದ್ಬಸ್ ಮಾಡಿ ನೀಟಾಗಿ ಫೆನ್ಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಟೋಟಲಿ 2 ಎಕರೆ 17 ಗುಂಟೆ RTC ಬರುತ್ತೆ. ಇದರಲ್ಲಿ ನಿಮಗೆ ಒಂದು 10 ಗುಂಟೆ, ಒಂದು 5 ಗುಂಟೆ 10 ಗುಂಟೆ ಖರಾಬ್ ಸಿಗುತ್ತೆ. ಇದು ನೋಡಿ ಸರ್, ಓನ್ TC ಇದೆ, ಒಂದು ಬೋರ್ವೆಲ್ ಕೂಡ ಇದೆ ನೋಡಿ. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಇದು ನಿಮಗೆ ಗುಂಡ್ಲುಪೇಟೆ ಟು ಚಾಮರಾಜನಗರ ನ್ಯಾಷನಲ್ ಇದು ಸ್ಟೇಟ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಒಂದು 15 ಕಿಲೋಮೀಟರ್ ಅಂತರದಲ್ಲಿದೆ. ಈ ಜಾಗದಿಂದ ನಿಮಗೆ ಚಾಮರಾಜನಗರ ಒಂದು 25-26 ಕಿಲೋಮೀಟರ್ ಅಂತರದಲ್ಲಿದೆ ಸರ್ ಜಾಗ. ಡಾಂಬರಿಂದ ಜಸ್ಟ್ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕು ನೀವು. ಓನ್ ಟ್ರಾನ್ಸ್ಫಾರಮ್ ಇದೆ. ಇವಾಗೆಲ್ಲ ಅರಿಶಿನ ಹಾಕಿದ್ದಾರೆ ಅವರು. ಎಂಟೈರ್ ಪೌಡ್ರ್ ಕೂಡ ಡ್ರಿಪ್ ಮಾಡಿದ್ದಾರೆ. ಒಂದು ಬೋರು ಕೂಡ ಇದೆ. ನೀಟಾಗೆಲ್ಲ ಕಲ್ಲು ಹಾಕಿದ್ದಾರೆ ನೋಡಿ ಸರ್. ಇಲ್ಲಿ ಎಲ್ಲ ಅದ್ಬಸ್ ಮಾಡಿ ಕಲ್ಲು ಹಾಕ್ಕೊಂಡಿದ್ದಾರೆ. ನೀವು ನೀಟಾಗಿ ಜಾಲ್ರಿ ಮೆಸ್ಸು ಪ್ರತಿಯೊಂದು ಏನು ಯಾವ ಥರ ಮಾಡಿಸ್ಕೋಬೇಕು ಫೆನ್ಸಿಂಗು ನೀವು ಆ ಥರ ಮಾಡಿಸ್ಕೋಬೇಕು. ಎಲ್ಲ ನೀಟಾಗಿ ಅದ್ಬಸ್ ಮಾಡಿ ಕಲ್ಲು ಹಾಕ್ಕೊಂಡಿದ್ದಾರೆ ಅವರು ನೋಡಿ. ಇದು ವಿಲೇಜಿಂದ ಜಸ್ಟ್ ನಿಮಗೆ ಒಂದು 1 ಕಿಲೋಮೀಟರ್ ಅಂತರದಲ್ಲಿದೆ ಜಾಗ. ವಿಲೇಜ್ ಡಾಂಬರ್ ಏನಿದೆ ಅಲ್ಲಿಂದ ಜಸ್ಟ್ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕಾಗುತ್ತೆ. ನೀವು ಡೈರೆಕ್ಟ್ ಜಮೀನವ್ರಿಗೂ, ಕಾರೇ ಆಗಲಿ ಲಾರಿ ಆಗಲಿ ಡೈರೆಕ್ಟ್ ಜಮೀನವ್ರಿಗೂ ಬರುತ್ತೆ ನೋಡಿ. ಅದು ಆವಾಗಲೇ ತೋರಿಸ್ದಾಗ ಒಂದು ಟ್ರಾನ್ಸ್ಫಾರಮ್ ಇದೆ ಓನು. ಅಲ್ಲಿ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ ಸರ್. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಒಂದು 2 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ. ಸಿಂಪಲಾಗಿ ಒಂದು 2 ಎಕರೆ ಈ ಥರ ಕಮ್ಮಿ ಬಜೆಟಲ್ಲಿ ಇರೋದು ಕೊಡಿಸಿ ಸರ್ ಅಂತ ಹೇಳ್ತಾಯಿದ್ರಿ ನೋಡಿ. ಬೇಕಾದ್ರೆ ಇದು ಒಂದು ಸ್ವಲ್ಪ ಓನರ್ ಹತ್ರ ಮಾತ್ರ ಕಡಿಮೆ ಬಜೆಟಲ್ಲಿ ಆಗುತ್ತೆ ನೋಡಿ. ಇಲ್ಲಿ ಒಂದು ಬೋರು ಕೂಡ ಇದೆ. ನಿಮಗೆ ವಾಟರ್ ಬೆಲ್ಟೆಲ್ಲ ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಈ ಏರಿಯಾ ಎಲ್ಲ ನಿಮಗೆ ಒಂದು 150-200 ಅಡಿಗೆಲ್ಲ ನೀರು ಓಡ್ತಾ ಇದೆ. ಭಯಂಕರ ನೀರಿದೆ ನೋಡಿ. ನಿಮಗೆ ಖರಾಬ್ ಬರ್ತಕ್ಕಂಥ ಜಾಗ ಅಲ್ಲೇನು ಖಾಲಿ ಬಿಟ್ಟಿದ್ದಾರೆ ಅದು ಖರಾಬ್ ಬರುತ್ತೆ. ಒಂದು 5ರಿಂದ 10 ಗುಂಟೆ ಖರಾಬ್ ಬರುತ್ತೆ ಸರ್. ಇಲ್ಲಿ ಅಂದರೆ ನಿಮಗೆ ಜಮೀನೆಲ್ಲ ವಾಸ ಇದ್ದಾರೆ ಸರ್. ನೀವು ಸುಮಾರು ಎಲ್ಲ ಫ್ಯಾಮಿಲಿಗಳು ಹೆಚ್ಚು ಕಮ್ಮಿ ಒಂದು ಈ ಜಮೀನು ಏನಿದೆ ಈ ಸರೌಂಡಿಂಗೆಲ್ಲ ಹೆಚ್ಚು ಕಮ್ಮಿ ಒಂದು 15-20 ಫ್ಯಾಮಿಲಿಗಳು ಜಮೀನಲ್ಲೇ ವಾಸ ಇದ್ದಾರೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ನಿಮಗೆ 2-3 ವಿಲೇಜ್ ಸಿಗುತ್ತೆ. ವಿಲೇಜ್ಗೆ ನಿಯರ್ ಬೈ ಹತ್ರ ಇದೆ. ಇದು ತೆರಕನಂಬಿ ಅಂತ ಹೋಬಳಿ ಬರುತ್ತೆ. ತೆರಕನಂಬಿ ಹೋಬಳಿಗೆ ಕರೆಕ್ಟಾಗಿ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಆ ಕಡೆ ಕಲ್ಲು ಆದಾಗ ಬಿಟ್ಬಿಟ್ಟಿದ್ದಾರೆ ಅವರು. ನಿಮ್ಗೆ ಆ ಕಡೆ ಲಾಸ್ಟ್ ಫೆನ್ಸಿಗೆ ಏನಿದೆ ಅಲ್ಲಿ ಗಂಟ ಒಂದು 5ರಿಂದ 10 ಗುಂಟೆ ಖರಾಬ್ ಸಿಗುತ್ತೆ ನೋಡಿ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್. ಮೈಸೂರಿಗೆ ಒಂದು 75 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಿಗೆ, ಬೆಂಗಳೂರಿಗೆ ಕರೆಕ್ಟಾಗಿ ಒಂದು ನೀವು ಚಾಮರಾಜನಗರ ಮತ್ತು ಕನಕಪುರ ರೂಟಿಂದ ಬಂದರೆ ಕರೆಕ್ಟಾಗಿ ಒಂದು 190 ಕಿಲೋಮೀಟ್ರ್ ಆಗುತ್ತೆ. ನೀವು ಗುಂಡ್ಲುಪೇಟೆ ಕಡೆಯಿಂದ ಬರ್ತೀನಿ ಅಂದರೆ ಒಂದು 200 ಕಿಲೋಮೀಟ್ರ್ ಹತ್ತಿರ ರೀಚ್ ಆಗುತ್ತೆ ಜಾಗಕ್ಕೆ. ಜಾಗ ಒಳ್ಳೆ ತುಂಬ ಚೆನ್ನಾಗಿದೆ. ರೆಡ್ ಸೈಲ್ ಬರುತ್ತೆ. ಇದು ರೈತರ ಹತ್ರನೇ ಇರೋಂಥ ಪ್ರಾಪರ್ಟಿ. ಅಗ್ರಿಮೆಂಟ್ ಹೋಲ್ಡರ್ ಯಾರು ಇಲ್ಲ. ಡೈರೆಕ್ಟ್ ನೀವು ಮಾತಾಡಿದ್ರೆ RTC ಹೋಲ್ಡರ್ ಯಾರಿದ್ದಾರೆ ರೈತರು ಅವ್ರ ಹತ್ರನೇ ಮಾತಾಡ್ಕೋಬೇಕು. ನೀವು ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ. ನಮ್ಮದು ಮಾಮೂಲಿ 2% ಕಮಿಷನ್ ಕೊಡಬೇಕಾಗುತ್ತೆ ನೀವು. ಅದು ಅಂದರೆ ನೀವು ರಿಜಿಸ್ಟರ್ ಮೇಲೆ ಕೊಡಬೇಕಾಗುತ್ತೆ. ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ ಇದು. ಖಂಡಿತ ಶಿವ ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ ನೋಡಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಜಾಗ ವಿಸಿಟ್ ಮಾಡಿ. ಜಮೀನು ಕೂಡ ಒಳ್ಳೆ ಹೈಟಾಗಿದೆ ನೋಡಿ. ಅಲ್ಲಿ ಏನು ತೋರಿಸ್ತಾ ಇದೆ ನೋಡ್ಕೊಳ್ಳಿ. ಇಲ್ಲಿ ಅಲ್ಲೇನು ಟ್ಯಾಕ್ಟ್ರ್ ಇದೆ ಅಲ್ಲೂ ಕೂಡ ಮನೆ ಇದೆ ನೋಡಿ. ಅಲ್ಲಿ JCP ಎಲ್ಲ ಇದೆಯಲ್ಲ, ಅಲ್ಲೂ ಕೂಡ ಜಮೀನೆಲ್ಲ ವಾಸ ಇದ್ದಾರೆ. ನೀವು ಏನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸುಮಾರು ವಿಲೇಜ್ಗಳ ಹತ್ತಿರದಲ್ಲೇ ಇದೆ. ಇದು ನಿಯರ್ ಬೈ ನೋಡಿ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಸರ್. ಒಂದು 2 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗೆ ಒಳ್ಳೆ ಜಾಗ. ಆಲ್ರೆಡಿ ನೀವು ಏನು ಮಾಡೋಂಗಿಲ್ಲ ಸರ್. ಎಲ್ಲ ಕಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ನೀಟಾಗಿ. ಜಾಲ್ರಿ ಫೆನ್ಸಿಂಗ್ ಮೆಸ್ ಹಾಕೊಳ್ಳೋದಷ್ಟೇ. ಮೈಸೂರಿಗೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಒಂದು 200 ಆಗುತ್ತೆ. ಗುಂಡ್ಲುಪೇಟೆ ಟೌನ್ಗೆ ಒಂದು 15-16 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರಕ್ಕೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಹಾಗೆಲ್ಲ ರೀಸೆಂಟಾಗಿ ಅರಿಶಿನ ಹಾಕಿದ್ದಾರೆ ಸರ್. ಇದಕ್ಕೆ ಟರ್ಮರಿಕ್ಕು ಅರಿಶಿನ ಹಾಕಿದ್ದಾರೆ.
ಜಾಗ ಒಳ್ಳೆ ಸೂಪರ್ ಆಗಿದೆ ಸರ್, ಒಳ್ಳೆ ಹೈಟ್ ಆಗಿದೆ ಜಾಗ ಪ್ರದೇಶ. ಈ ಜಮೀನಿಗೆ ನೀವು ಯಾಪಾಟಿ ಮಳೆ ಹೋದ್ರೂ ಕೂಡ ಬರ್ಬೋದು. ಡೈರೆಕ್ಟು ಡಾಂಬರಿಂದ ಒಂದು ಜಸ್ಟ್ ಒಂದು 300 ಮೀಟ್ರು ಮೆಟ್ಲಿಂಗ್ ಆಗುತ್ತೆ. ನೋಡ್ತಾ ಇದ್ದೀರಾ, ಈ ಕಡೆಯಿಂದನೂ ಬರ್ಬೋದು. ಜಸ್ಟ್ ಬಂದರೆ ಇಲ್ಲಿಂದ ಒಂದು 200 ಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿಂದ ನಾವು ಬಂದರೆ ಒಂದು 300 ಮೀಟ್ರು ಡಾಂಬರ್, ಎರಡು ಕಡೆಯಿಂದನೂ ಡಾಂಬರ್ ಇದೆ. ಮೆಟ್ಲಿಂಗಿದೆ, ಮೆಟ್ಲಿಂಗೆ ಟಚ್ ಆಗಿರೋಂಥ ಜಾಗ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.